ಇವತ್ತೊಂದು ಆ್ಯಕ್ಟಿವ್ ಬಂದಿದೆ ಫ್ರಂಟ್ ಟು ಬ್ಯಾಕ್ ಎರಡು ಶಾಕ್ ಅಬ್ಸರ್ವರ್ ಚೇಂಜ್ ಮಾಡೋದಕ್ಕೆ. ಬ್ಯಾಕ್ ಶಾಕ್ ಅಬ್ಸರ್ವರ್ ಹೆಂಗೆ ತೆಗೆಯೋದು ಅಂತ ನೋಡೋಣ. ಎರಡೇ ಬೋಲ್ಟ್ ಬರುತ್ತೆ, ಸಿಂಪಲ್ಲು. ಇವಾಗ ಒಂದು ಬೋಲ್ಟ್ ಬಿಚ್ಚಿದೆ ನೋಡಿ, ಅದು ಮತ್ತು ಮೇಲೆ ಒಂದು ಬರುತ್ತೆ ನೋಡಿ, ಅಷ್ಟೇ. ಎರಡು ಬೋಲ್ಟ್ ಬಿಚ್ಚಿದ್ರೆ ಇದು ಬಂದುಬಿಡುತ್ತೆ ಬ್ಯಾಕ್ ಶಾಕ್ ಅಬ್ಸರ್ವರ್. ಮೇಲೆದು 14 ಸೈಜು, ಕೆಳಗಡೆದು 12 ಸೈಜು. ಇದು ಹಳೆ ಶಾಕ್ ಅಬ್ಸರ್ವರ್ ನೋಡಿ ಹೋಗಿದೆ. ಇದು ಹೊಸ ಹೊಂಡದು. ಏನೇ ಪಾರ್ಟ್ಸ್ ಯೂಸ್ ಮಾಡ್ತೀನಿ ಅಂದರೂ ಒರಿಜಿನಲ್ ಯೂಸ್ ಮಾಡಿ, ಗಾಡಿ ಚೆನ್ನಾಗಿರುತ್ತೆ. ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಯಾವುದಾದ್ರು ಹಾಕೋಕೆ ಹೋಗ್ಬೇಡಿ. ಬ್ಯಾಕ್ ಶಾಕ್ ಅಬ್ಸರ್ವರ್ ಫಿಟ್ಟಿಂಗ್ ಆಯಿತು. ಇವಾಗ ಫ್ರಂಟು ಶಾಕ್ ಅಬ್ಸರ್ವರ್ ಹಾಕಬೇಕು. ವೀಲ್ ಬಿಚ್ಚಬೇಕು ಫಸ್ಟು. ಫ್ರಂಟ್ ವೀಲ್ ಬಿಚ್ಚಾದಮೇಲೆ ಒಳಗಡೆ ನೋಡಿ ಶಾಕ್ ಅಬ್ಸರ್ವರ್ಗೆ ಬೋಲ್ಟ್ ಬರುತ್ತೆ, ಫೋರ್ಕ್ ಒಳಗಡೆಯಿಂದ ಬರುತ್ತೆ ಇದು. ಅದಕ್ಕೋಸ್ಕರ ವೀಲ್ ಬಿಚ್ಚಬೇಕು. ರೈಟ್ಗೊಂದು ಬೋಲ್ಟು, ಲೆಫ್ಟ್ಗೊಂದು ಬೋಲ್ಟ್ ಬರುತ್ತೆ. ಯಾಕಂದರೆ ಫ್ರಂಟಲ್ಲಿ ಎರಡು ಶಾಕ್ ಅಬ್ಸರ್ವರ್ ಅಲ್ವಾ, ಎರಡು ಬೋಲ್ಟ್ ಬಿಚ್ಚಿದ್ರೆ ಫ್ರಂಟ್ ಶಾಕ್ ಅಬ್ಸರ್ವರ್ ಬಂದುಬಿಡುತ್ತೆ. ಇವಾಗ ನೋಡಿ, ಈ ಬೋಲ್ಟ್ ಬಿಚ್ಚಿದ್ದೀನಿ. ಬಿಚ್ಚಿದ ತಕ್ಷಣ ಶಾಕ್ ಅಬ್ಸರ್ವರ್ ಕೆಳಗಡೆ ಬರುತ್ತೆ. ಬಂತಲ್ವಾ ಅಷ್ಟೇ. ಇಷ್ಟೇ ಫ್ರಂಟ್ ಶಾಕ್ ಅಬ್ಸರ್ವರ್, ಬ್ಯಾಕ್ ಶಾಕ್ ಅಬ್ಸರ್ವರ್ ಚೇಂಜ್ ಮಾಡೋದು. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಯೂಟ್ಯೂಬ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಹಾಗೆ ಫಾಲೋ ಮಾಡಿ.